ನಮಸ್ಕಾರ ಸರ್. ಏನು ಸರ್ ಅನ್ನದಾನ ಮಾಡ್ತಾರೆ, ಏನು ವಿಶೇಷ ಸರ್? ಸರ್ ಇದು ನಮ್ಮ MD ಸರ್ ಅವರ ಒಂದು ಅನುದಾನ, ಆಮೇಲೆ ಅವರ ಒಂದು ಶ್ಲಾಘನೀಯ ಕಾರ್ಯ ಇದು. ಪ್ರತಿದಿನ ಎಷ್ಟೋ ಜನ ಹಸುವಿನಿಂದ ನರಳ್ತಾ ಇರ್ತಾರೆ, ಕೊರಗ್ತಾ ಇರ್ತಾರೆ, ಕೆಲಸ ಇಲ್ಲದೆ ಇರ್ಬೋದು, ಎಷ್ಟೋ ಜನ ಅಂಗವಿಕಲರಿರ್ಬೋದು, ನಿರಾಶ್ರಿತರಿರ್ಬೋದು, ಪ್ರತಿಯೊಬ್ಬರು ಊಟಕ್ಕಾಗಿ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಸೊ ಈ ಥರದ್ರಲ್ಲಿ ಇದು 4ನೇ ವರ್ಷ ಯಶಸ್ವಿಯಾಗಿ ಮುನ್ನಡೀತಾ ಇದೆ ನಮ್ಮದು. ಇದು ದಿನೇ ದಿನೇ ನಮ್ಮ ಒಂದು ಎಲ್ಲ ಅನ್ನದಾನಕ್ಕೆ ಬರ್ತಕ್ಕಂಥ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾಯಿದೆ. ನಾವು ಇಲ್ಲಿ ಇದು ನಂದು 4ನೇ ವರ್ಷ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಖುಷಿಯಾಗುತ್ತೆ. ಅರ್ಧ ಗಂಟೆ ನಾವು ನಮ್ಮ ದಿನನಿತ್ಯದ ಕೆಲಸದ ಜಂಜಾಟ ಬಿಟ್ಟು ಇದರಲ್ಲಿ ಪಾಲ್ಗೊಳ್ಳೋದ್ರಿಂದ ನಮಗೆ ಒಂದು ಸ್ವಲ್ಪ ಮನಸ್ಸಿಗೆ ತುಂಬ ಖುಷಿ. ಅವರು ನಮ್ಮ MD ಸರ್ ಮತ್ತು ಅವ್ರ ಫ್ಯಾಮಿಲಿ ಅವರು ಎಲ್ಲ ಮುಂದಾಗಿ ನಿಂತ್ಕೊಂಡು ಈ ಕಾರ್ಯವನ್ನು ಪ್ರತಿ ವರ್ಷ ತಪ್ಪದೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ತುಂಬ ಖುಷಿಯಾಗುತ್ತೆ. ದೇವರು ಕೂಡ ನಮ್ಮ MD ಸಾರು ಮತ್ತು ಫ್ಯಾಮಿಲಿ, ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಜಿಯೋನ್ ತಂಡದವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಸರ್. ಡೈಲಿ ನೋಡಿ, ಇವತ್ತು ಅನ್ನ ಸಾರು ಇದೆ, ನಾಳೆ ಪಲಾವ್ ಇರುತ್ತೆ, ಆಮೇಲೆ ಚಿತ್ರಾನ್ನ ಇರುತ್ತೆ, ಆಮೇಲೆ ಮೊಸರನ್ನ ಇರುತ್ತೆ, ಆಮೇಲೆ ಪುಳಿಯೋಗರೆ ಇರುತ್ತೆ, ಆಮೇಲೆ ಅನ್ನ ರಸಮ್ ಇರುತ್ತೆ, ಮೊಸರನ್ನ ಇರುತ್ತೆ ಸರ್. ಸರ್ ದಿನ ಏನಿಲ್ಲ ಅಂದರೂ 300 ಜನ ಊಟ ಮಾಡ್ತಾರೆ ಸರ್. 300ರಿಂದ 350 ಜನ ಊಟ ಮಾಡ್ತಾರೆ ಡೈಲಿ. ಹೌದು ಸರ್. ಸರ್ ಇದು ನಮ್ಮ ಇದರಲ್ಲೇ ಮಾಡ್ತೀವಿ ಸರ್. ನಮ್ಮ ಏನು ನಾವು ಗೆಸ್ಟಿಗೆ ಏನು ನಮ್ಮ ಹೋಟೆಲ್ ಗೆಸ್ಟಿಗೆ ಏನು ಕೊಡ್ತೀವಿ, ಅದೇ ರೀತಿಯ ಗುಣಮಟ್ಟದ ಆಹಾರ ಮತ್ತು ಸಾರು ಪ್ರತಿಯೊಂದನ್ನು ಕೂಡ ನಾವು ಕೊಡ್ತೀವಿ. ಯಾಕಂದರೆ ಇಲ್ಲಿ ಇವರಿಗೂ ವ್ಯತ್ಯಾಸ ಇಲ್ಲ, ನಾವು ನಮ್ಮ ಗೆಸ್ಟಿಗೂ ವ್ಯತ್ಯಾಸ ಇಲ್ಲ, ಒಂದೇ ಥರನಾದ ಆಹಾರ ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಏನಂದರೆ, ಪ್ರತಿನಿತ್ಯ ನಮ್ಮ ಒಂದು ಏನು ಮೇಯ್ನ್ ಕಿಚನ್ ಇದೆ, ಮೇಯ್ನ್ ಕಿಚನ್ನಲ್ಲೇ ಈ ಒಂದು ಊಟ ತಯಾರಾಗುತ್ತೆ. ಪ್ರತಿದಿನ ಏನಿಲ್ಲ ಅಂದರೂ ಕರೆಕ್ಟಾಗಿ 1 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್. 1 ಗಂಟೆಯಿಂದ ಹಿಡಿದು 1:30, ಅರ್ಧ ಗಂಟೆ, 2 ಗಂಟೆವರೆಗೂ ನಿತ್ಯ ನಡೀತಾನೆ ಇರುತ್ತೆ ಸರ್. ಇದು ಯಾವುದೇ ಕಾರಣಕ್ಕೆ ಸ್ಟಾಪ್ ಆಗೋ ಸಾಧ್ಯತೆಯೇ ಇಲ್ಲ. ಇದು ಇನ್ನೂ ಮುಂದೆ ಯಶಸ್ವಿಯಾಗಿ ಮುಂದೆ ನಡೀತೆ ಸರ್ ಇದು ಕಾರ್ಯಕ್ರಮ. ಸರ್ ಎಲ್ಲ ಇಲ್ಲಿ ಏನಂದರೆ, ಆಟೋ ಡ್ರೈವರ್ಗಳು ಬರ್ತಾರೆ, ಕ್ಯಾಬ್ ಚಾಲಕರು ಬರ್ತಾರೆ, ಆಮೇಲೆ ದಿನಗೂಲಿ ನೌಕರರು ಬರ್ತಾರೆ, ಆಮೇಲೆ ಕೆಲವರು ಕೆಲಸ ಹುಡ್ಕೊಂಡು ಬಂದಿರ್ತಾರೆ, ಕೆಲವರು ಮನೆ ಬಿಟ್ಟು ಬಂದಿರ್ತಾರೆ, ಅವ್ರಿಗೆ ಊಟ ಸಿಗೋದಿಲ್ಲ. ಸೊ ಈ ಥರದವರೆಲ್ಲ ಬರ್ತಾರೆ ಸರ್. ಸರ್ ಈ ಥರ ಊಟ ಎಲ್ಲೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದರಿಂದ ಅವರು ಏನಂದರೆ ತುಂಬ ಖುಷಿಯಾಗ್ಬಿಟ್ಟು ಅವ್ರಿಗೂ ಕೂಡ ರುಚಿನ, ಸರ್ ಈ ಥರ ದುಡ್ಡು ಕೊಟ್ಟರೂ ಸಿಗೋದಿಲ್ಲ ನಮಗೆ ಊಟ ಅನ್ನೋ ರೀತಿಯಲ್ಲಿ ಅವರು ನಮಗೆ ಒಂದು ಥ್ಯಾಂಕ್ಸನ್ನು ಹೇಳೋಗ್ತಾರೆ. ನಮ್ಮ MD ಸಾರು ಅಷ್ಟೇ, ನಮಗೆ ಪ್ರತಿದಿನ ಕೇಳ್ತಾನೆ ಇರ್ತಾರೆ, ಯಾವುದೇ ರೀತಿಯಲ್ಲಿ ಆಹಾರದಲ್ಲಿ ಗುಣಮಟ್ಟ ವ್ಯತ್ಯಾಸ ಆಗಬಾರ್ದು, ಎಲ್ಲ ಯಾವುದೇ ಕಂಪ್ಲೇಂಟ್ ನನಗೆ ಬರಬಾರ್ದು ಅಂತೇಳಿ ಅವರು ನಮಗೆ ಪ್ರತಿದಿನ ಕೇಳ್ತಾನೆ ಇರ್ತಾರೆ. ಸೊ ಅದು ಕೂಡ ಇನ್ ಟೈಮು 1 ಗಂಟೆ ಒಳಗೆ ಸ್ಟಾರ್ಟ್ ಆಗಿಬಿಡ್ಬೇಕು ಮ್ಯಾಕ್ಸಿಮಮ್ಗೆ. ಯಾವುದೇ ಕಾರಣಕ್ಕೂ ಡಿಲೇ ಆಗಂಗಿಲ್ಲ, ಲೇಟ್ ಆಗಂಗಿಲ್ಲ. ಸೊ ರುಚಿಯಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ. ಪ್ರತಿಯೊಬ್ಬರಿಗೂ ತಕ್ಕನಾಗಿ ನೀವು ಸರ್ವಿಸ್ ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ ಸರ್. ಯಾವಾಗ ಅನ್ನದಾನ ಮಾಡೋದು ಪುಣ್ಯ ಕೆಲಸ ಅಂತ ಹೇಳ್ತಾರೆ, ಆ ಪುಣ್ಯ ಕೆಲಸ ನಿಮ್ಮ ಕೈಲಿ ಮಾಡುತ್ತೆ, ನಿಮಗೆ ಎಷ್ಟು ಖುಷಿ ಆಗುತ್ತೆ ಸರ್? ನೋಡಿ, ಅವರು ನಮಗೆ ಆಶೀರ್ವಾದ, ನಮ್ಮ MD ಸಾರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನೀವು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾರೆ. ಇದರಲ್ಲಿ ನಮಗೂ ಕೂಡ ಎಂಥ ಒಂದು ಪುಣ್ಯ ಕಾರ್ಯ, ಒಂದು ಒಳ್ಳೆಯ ರೀತಿಯ ಕೆಲಸ ಇದು. ಅನುದಿನ ನಾವು ಮಾಡ್ತಾ ಇದ್ದೀವಲ್ಲ, ಅದರಲ್ಲಿರ್ತಕ್ಕಂಥ ಖುಷಿ ಬೇರೆ ಇಲ್ಲ ಸರ್ ಅಷ್ಟೇ. ಸೊ ಇದು ನಿರಂತರವಾಗಿ ನಡೀತಾ ಇರುತ್ತೆ ಸರ್. ನಮ್ಗೆ ಬರುತ್ತೆ ಸರ್. ನಮ್ಮ ಮೇಯ್ನಾಗಿ ನಮಗಿಂತ ಹೆಚ್ಚಿನದಾಗಿ ನಮ್ಮ MD ಸಾರಿ ಅವರ ಕುಟುಂಬಕ್ಕೆ ದೇವರು ಆಶೀರ್ವದಿಸಲಿ. ಅವರು ಇನ್ನೊಂದು ಇಂಥ ಕಾರ್ಯಗಳನ್ನು, 100 ಕಾರ್ಯಗಳನ್ನು ಮಾಡಲಿ. ಅವರು ಕೂಡ ಮುಂದೆ ಬಂದು ಈ ರೀತಿಯ ಸೇವೆಗಳಲ್ಲಿ ತೊಡಗಿಸ್ತಾ ಇದ್ದಾರೆ. ಅದು ತುಂಬ ಖುಷಿ ಸರ್ ನಮಗೆ. ಹಾಂ ಹೌದು ಸರ್. ಸರ್ ಇದು ಬಂದ್ಬಿಟ್ಟು 5ನೇ ಮುಖ್ಯ ರಸ್ತೆ, ರೇಸ್ ಕೋರ್ಸ್ ಹಿಂಭಾಗ, ನಿಯರ್ MTR ಸರ್. ಜಿಯೋನ್ ಲಕ್ಸುರಿಯಸ್ ಹೋಟೆಲ್ ಸರ್. ಅವರು ವೆಂಕಟೇಶ್ ಅಂತೇಳಿ, ಅವರೇ ನಮ್ಮ MD ಸರ್. ಪ್ರತಿದಿನ ನಡೀತಾರೆ ಸರ್. ಇದು 4ನೇ ವರ್ಷ, ಇವಾಗ 3 ವರ್ಷ ಕಂಪ್ಲೀಟ್ ಆಗಿ 4th ಇಯರು. ಇನ್ನೇನು ಆಗಸ್ಟ್ ಬಂದರೆ 4th ಇಯರು ಕಂಪ್ಲೀಟ್ ಆಗಿಬಿಡುತ್ತೆ ಸರ್. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಶಶಿಧರ್ ಅಂತೇಳಿ ಸರ್. ಏನು ಮಾಡ್ಕೊಂಡಿರೋದು ನೀವು ಸರ್? ನಾನು ಬಂದು ಈ ಹೋಟೆಲ್ HR ಮ್ಯಾನೇಜರ್ ಸರ್. ಹಾಂ ಸರ್. ಥ್ಯಾಂಕ್ ಯು. ಊಟ ಹೇಗಿದೆ? ಚೆನ್ನಾಗಿದೆ ಸರ್. ಊಟ ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಫ್ರೀ ಕೊಡ್ತಾರೋದು? ಇದು 5 ವರ್ಷದಲ್ಲಿ ಕೊಡ್ತಾರೆ ಸರ್. ಇದು 5 ವರ್ಷ ಕೊಡ್ತಾರೆ. ಇಲ್ಲೇ ಗಾಡಿ ಓಡಿಸೋದು ನಾವು. ಈ ಕಡೆ ಬಂದಾಗೆಲ್ಲ ಬರ್ತಾ ಇರ್ತೀರಾ? ಹಾಂ, ಈ ಕಡೆ ಬಂದು ಬರ್ತೀವಿ. ಏನೆಲ್ಲ ಕೊಡ್ತಾರೆ? ದಿನ ಒಂದು ಐಟಮು. ಇವತ್ತೆಲ್ಲ ಏನು ಕೊಟ್ಟಿದ್ದಾರೆ? ಇವತ್ತು ಅನ್ನ ಸಾಂಬಾರು ಕೊಟ್ಟಿದ್ದು ಸರ್. ಅನ್ನ ಸಾಂಬಾರು ಕೊಟ್ಟಿದ್ದಾರೆ. ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಓಕೆ, ಈಗ ಫ್ರೀಯಾಗಿ ಕೊಡ್ತೀರಾ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದೇವ್ರು ಒಳ್ಳೆ ಮಾಡಿ ಅವ್ರಿಗೆ. ಒಳ್ಳೇದು ಮಾಡಿ. ಬೇಸು ಅಂತ. ಆ್ಯಕ್ಚುಲಿ ಇದು ಊಟ ಕೊಡ್ತಾ ಇದ್ದಾರೆ ಅಂದರೆ ಇಷ್ಟೊಂದು ನಾವು ಖುಷಿ ಪಡ್ತೀವಿ ಡೈಲಿ. ಆದರೆ
ಯಾರು ಸಂಕೋಚ ಪಡಲ್ಲ, ಖುಷಿಯಿಂದ ಊಟ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ನೀವು? ಸರ್ ನಾವು ಯಾವತ್ತೋ ಒಂದು ದಿವಸ ಬರ್ತೀವಿ, ನಾನು ಕಂಡಿದ್ದೀನಿ. ಆದರೆ ನಾನು ಕಣ್ಣಾರ ಕಂಡಂಗೆ ಖುಷಿಯಿಂದ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾರೆ. ಏನೆಲ್ಲ ಕೊಡ್ತಾರೆ ಡೈಲಿ? ಡೈಲಿ ಏನಿರುತ್ತೆ ಐಟಮ್ಗಳು. ಇವತ್ತೇನು ಕೊಟ್ಟಿದ್ದಾರೆ? ಅನ್ನ ಸಾಂಬಾರು ಸರ್. ಅನ್ನ ಸಾಂಬಾರು. ಹೌದು, ಟೇಸ್ಟ್ ಎಲ್ಲ ಹೇಗಿದೆ? ಸೂಪರ್ ಆಗಿ. ಸೂಪರ್ ಆಗಿದೆ. ಈಗ ನೋಡಿ ದಿನನಿತ್ಯ ಅನ್ನದಾನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಹಾಯ್ ಸೂಪರ್ ಸೂಪರ್. ಹಸಿದವರಿಗೆ ಅನ್ನ. ಸಂತೋಷ. ಖಂಡಿತ. ಯಾವರು? ನಮ್ಮ ಶಿರ್ಸಿ. ಇಲ್ಲಿ ಏನಕ್ಕೆ ಬಂದಿದ್ದೀರಿ ಈ ಕಡೆ? ಇಲ್ಲಿ ನಾವು ಅಡುಗೆ ಕೆಲಸನೇ ಮಾಡೋದು. ಅಡುಗೆ ಕೆಲಸನೇ ಮಾಡೋದು? ಹೌದು. ಇವತ್ತಿನ ಫ್ರೀ ಆಗಿದ್ದರೆ ಈ ಕಡೆ ಬಂದ್ರಾ? ಹೌದು ಸರ್, ಫ್ರೀಯಾಗಿದ್ದೆ ಇವತ್ತು. ಸ್ವಲ್ಪ ಕಾಲ ಏಟಾಗಿತ್ತು, ಅದಕ್ಕೋಸ್ಕರ ನಾನು ಹಾಸ್ಪಿಟ್ಲಿಗೆ ಹೋಗ್ತಾಯಿತ್ತು. ಸುಮ್ಮನೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೀಗೆ ಬಂದೆ. ಸರ್ ಫೈನ್. ನಿಮ್ಮ ಹೆಸರು? ಪ್ರಭುಲಿಂಗ ಅಂತ. ಓಕೆ. ಹೇಗಿದೆ ಊಟ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಎಷ್ಟಿಂದ ಬರ್ತಾ ಇದ್ದೀರಾ? ನಾನು 2 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಬರ್ತಾ ಇದ್ದೀರಾ? ಹೌದು ಸರ್. ಏನೆಲ್ಲ ಕೊಡ್ತಾರೆ ಇಲ್ಲಿ ಡೈಲಿ? ಡೈಲಿ ಒಂದೊಂದು ಟೈಪ್ ಕೊಡ್ತಾರೆ. ಸೋಮವಾರ ಅನ್ನ ಸಾಂಬಾರು, ಒಂದೊಂದು ಟೈಪು ಬಾತು ಕೊಡ್ತಾರೆ. ಕೊಡ್ತಾರೆ, ಮೊಸರನ್ನ ಕೊಡ್ತಾರೆ. ಚೆನ್ನಾಗಿದೆ ಊಟ. ಚೆನ್ನಾಗಿದೆ. ಈ ಥರ ಸೇವೆ ಮಾಡೋದಕ್ಕೆ ಏನು ಇಷ್ಟಪಡ್ತೀರಾ? ನಾವು ಬದುಕ್ತಾ ಇರೋದೇ ಇದರಿಂದ. ಕೆಲಸ ಇಲ್ಲ ಅಂದರೆ ಬದುಕ್ತಾ ಇರೋದೇ ಇದರಿಂದ. ಈ ಊಟದಲ್ಲಿ ಮಧ್ಯಾಹ್ನಕ್ಕೆ ಇಲ್ಲಿ ಇದಾಗಿದ್ದೀರಾ? ರೆಗ್ಯುಲರ್ ಬರ್ತೀರಾ ಮಧ್ಯಾಹ್ನ? ಇಲ್ಲ ಸರ್. ಮಧ್ಯಾಹ್ನ ದಿನ ಬರ್ತೀರಾ? ಇಲ್ಲ ಸರ್, ಕೆಲಸ ಇದ್ದರೆ ಹೋಗ್ಬಿಡ್ತೀನಿ. ಕೆಲಸ ಇದ್ದಾಗ ಹೋಗ್ತಾರೆ, ಕೆಲಸ ಇದ್ದಾಗ ಇಲ್ಲಿ ಬರ್ತೀರಾ? ಇಲ್ಲಿ ಬರ್ತೀನಿ ಸರ್. ಎಷ್ಟು ಅನುಕೂಲ ಆಗುತ್ತೆ ನಿಮಗೆ ಈ ಥರ ಕೊಡ್ತಿರೋದು? ನನಗೆ ಸೂಪರ್. ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ ಸರ್. ಹೌದು ಸರ್. ಓಕೆ. ನಿಮ್ಮ ಹೆಸರು? ಕುಮಾರ್. ಊಟ ಕೊಡ್ತಾ ಇರೋದು ಒಳ್ಳೆಯದು ಅಷ್ಟೇ. ಈಗ ಡೈಲಿ ಫ್ರೀಯಾಗಿ ಕೊಡ್ತಾರೆ, ಹೇಗೆ ಅನಿಸ್ತಿದೆ? ಡೈಲಿ ಫ್ರೀಯಾಗಿ ಕೊಡ್ತಾರೆ. ನಮ್ಮ ಕೆಲಸ ಇದ್ದಾಗ ಹೋಗ್ತೀವಿ, ಕೆಲಸ ಇಲ್ಲ ಅಂದರೆ ಬರ್ತಾರೆ. ಇಲ್ಲಿ ಆಟೋದವರು ದುಡಿಮೆ ಮಾಡ್ತಾರೆ, ಗಾರೆ ಕೆಲಸದವರು ದುಡಿಮೆ ಮಾಡ್ತಾರೆ. ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ಏನಿಲ್ಲ, ಅವ್ರು ಫ್ರೀಯಾಗಿ ಕೊಡ್ತಾವ್ರೆ. ನಿಮ್ಮ ಕೈಲಿ ಆದಷ್ಟು ನೀವು ವಿಡಿಯೋ ಮಾಡ್ತಾ ಇದ್ದೀರಲ್ಲ, ಯಾರು ಇಂಥವ್ರು ಇದ್ದರೆ ಸಹಾಯ ಮಾಡೋಕ್ಕೆ ಹೇಳಿ ಅಷ್ಟೇ. ಓಕೆ. ಹಾಂ, ಏನೆಲ್ಲ ಕೊಡ್ತಾರೆ? ಡೈಲಿ ಏನೆಲ್ಲ ಕೊಡ್ತಾರೆ? ಒಂದು ರೈಸ್ ಬಾತ್ ಕೊಡ್ತಾರೆ, ಒಂದು ಅನ್ನ ಸಾಂಬಾರು ಕೊಡ್ತಾರೆ. ನಿಮಗೆ ಎಷ್ಟಿಂದ ಬರ್ತಾ ಇರೋದು ನೀವು? ಯಾರು? ನೀವು ಇಲ್ಲಿಗೆ ನಾವು 25 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ಇಲ್ಲಿ ಎಷ್ಟಿಂದ ಬರ್ತಾ ಇರೋದು? ಊಟಕ್ಕೆ ಬರ್ತಾ ಇರೋದು 5 ವರ್ಷದಿಂದ. 5 ವರ್ಷದಿಂದ ಬರ್ತಾ ಇರೋದು. ಹಾಂ. ಹೋಟ್ಲು ಎಮ್ ಡಿ ಸಾರು ತುಂಬ ಒಳ್ಳೆ ಕೆಲಸ ಮಾಡ್ತಾವ್ರೆ ಮಾತ್ರ. ಸುಮಾರು 2-3 ವರ್ಷ ಮೇಲಾಗಿ ಬಂತೇನೋ. ಭಾಳ ಚೆನ್ನಾಗಿ ನಮ್ಮ ಎಂಪ್ಲಾಯೀಸ್ ಆಗಿರ್ಬೋದು ಎಲ್ಲ ಭಾಳ ಅನ್ನದಾನಕ್ಕೆ ಭಾಳ ಕಷ್ಟಪಡ್ತಾವ್ರೆ. ಅದಕ್ಕಿಂತ ದೊಡ್ಡದಾಗಿ ನಮ್ಮ ಎಮ್ ಡಿ ಸಾರಂತೂ ದೇವರು. ಭಾಳ ಉನ್ನತ ಮಟ್ಟದಲ್ಲಿ ಅನ್ನದಾನಂ ಪರಂದಾನಂ ವಿದ್ಯಾದಾನಂ ಮತತ್ಪರಂ ಅಂತಾರಲ್ಲ, ಅನ್ನದಾನವೇ ಶ್ರೇಷ್ಠ. ಹಂಗಾಗಿ ತುಂಬ ಸ್ವಾವಲಂಬನೆಯಿಂದ ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ನಾವು ಇಲ್ಲೇ ಬೆಲ್ಬಾಯಿ ಆಗಿದ್ದೀವಿ. ನಾನು 4 ವರ್ಷ ಆಗಾಗ ಬಂತು. ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ ಎಲ್ಲವ. ಪ್ರತಿಯೊಬ್ಬರು ಕೂಡ ಭಾಳ ಶ್ರಮವಹಿಸಿ ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತಿನ ಸಮಾಜದಲ್ಲಿ ಹೇಳಬೇಕು ಅಂದರೆ ತುಂಬ ಅನ್ನದಾನ ಮಾಡೋದು ಭಾಳ ಕಷ್ಟ. ಅಂಥ ಅದ್ಭುತವಾದ ಕೆಲಸ ಅವರು ಮಾಡ್ತಾಯಿದ್ದಾರೆ. ಇವತ್ತಿನ ಇದರಲ್ಲಿ ಯಾರೂ ಮಾಡಬಾರ್ದಂಥ ಕೆಲಸ, ಒಳ್ಳೆ ದೊಡ್ಡ ಕೆಲಸ ಇದು. ಇದಕ್ಕೆ ಹೇಳೋಕ್ಕಂತೂ ಆಗಲ್ಲ. ಮೇಲೆ ಭಗವಂತ ಇದ್ದಾನೆ, ಜೊತೆಗೆ ಇವರು ಇದ್ದಾರೆ. ನಮ್ಮ ಸಾರು ತುಂಬ ದೊಡ್ಡ ದಾನ ಮಾಡ್ತಾವ್ರೆ. ಇದೇ ಶ್ರೇಷ್ಠವಾದದ್ದು. ಇನ್ನೇನು ಮಾತಾಡೋಕ್ಕೆ ಆಗೋದೇ ಇಲ್ಲ. ಹೇಳೋಕ್ಕೆ ಲಿಮಿಟೇ ಏನೂ ಇಲ್ಲ ಇದರಲ್ಲಿ. ಜೈ ಜಿಯಾನ್ ಹೋಟೆಲ್.